ಈ ತರಹ ತಾವು ಡ್ರೆಂಚಿಂಗನ್ನು ಮಾಡಬೇಕು. ಕಬ್ಬಿನ ಬೆಳವಣಿಗೆಗಾಗಿ ಹಾಗೂ ಕಬ್ಬಿನಲ್ಲಿರುವ ಬೇರುಗಳ ಬೆಳವಣಿಗೆಗಾಗಿ ಡ್ರೆಂಚಿಂಗ್ ತುಂಬಾ ಇಂಪಾರ್ಟೆಂಟು. ಇದರಿಂದ ಕಬ್ಬಿನಲ್ಲಿ ತುಂಬಾ ಚೆನ್ನಾಗಿ ಡೆವಲಪ್ಮೆಂಟ್ ಆಗತ್ತೆ. ಡ್ರೆಂಚಿಂಗ್ ಮಾಡುವ ಮುಂಚೆ ತಾವು ಕಬ್ಬು ಕೃಷಿಗೆ ನೀರು ಕೊಡುವುದು ತುಂಬಾ ಇಂಪಾರ್ಟೆಂಟು. ನೀರು ಕೊಟ್ಟಾದ ಮೇಲೆ ತಾವು ಡ್ರೆಂಚಿಂಗನ್ನು ಮಾಡಬೇಕು. ಮಹಾಗಣಪತಿ ಕೃಷಿ ಕನ್ನಡ ಯೂಟ್ಯೂಬ್ ಚಾನಲ್ದಲ್ಲಿ ಎಲ್ಲ ರೈತ ಬಾಂಧವರಿಗೆ ಸ್ವಾಗತ ಸುಸ್ವಾಗತ. ಕಬ್ಬು ಕೃಷಿಯಲ್ಲಿ ಡ್ರೆಂಚಿಂಗ್ ಅನ್ನು ಮಾಡ್ತಾರೆ. ಡ್ರೆಂಚಿಂಗ್ ಎಂದರೇನು, ಡ್ರೆಂಚಿಂಗ್ ಯಾಕೆ ಮಾಡಬೇಕು, ಇದರ ಕಂಪ್ಲೀಟ್ ಡೀಟೇಲ್ ಇವತ್ತು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಕಬ್ಬು ಕೃಷಿಯಲ್ಲಿ ತಾವು ಕಬ್ಬಿನ ಸಸಿಗಳನ್ನು ಹಚ್ತೀರಾ. ಸಾಲಿನಲ್ಲಿ ಈ ತರಹ ನಾವು ಸಸಿಗಳನ್ನು ಹಚ್ಚಿದ್ದೀವಿ. ಈ ತರಹ ತಾವು ಕಬ್ಬಿನ ಪ್ಲಾಂಟೇಶನ್ ಅಥವಾ ಕಬ್ಬಿನ ಲಾವಣಿಯನ್ನು ಮಾಡ್ತೀರಾ. ಲಾವಣಿ ಮಾಡಿದ ಮೇಲೆ ತಾವು 3ನೇ ದಿನಕ್ಕೆ ಒಂದು ಡ್ರೆಂಚಿಂಗ್ ಮಾಡಬೇಕು. ಡ್ರೆಂಚಿಂಗ್ ಅಂದರೆ ಏನು, ಕಬ್ಬಿಗೆ ಬೇಕಾಗುವ ಎಲ್ಲ ತರಹದ ರಸಗೊಬ್ಬರಗಳು ಹಾಗೂ ಕಬ್ಬಿಗೆ ಬೇಕಾಗುವ ಟಾನಿಕ್ ಹಾಗೂ ಕಬ್ಬಿನ ಬೇರುಗಳ ಬೆಳವಣಿಗೆ ಬೇಕಾಗುವ ಹ್ಯೂಮಿಕ್ ಆಸಿಡ್, ಈ ತರಹ ಕಬ್ಬಿಗೆ ಅವಶ್ಯಕವಾಗಿರುವ ಎಲ್ಲ ಪೋಷಕಾಂಶಗಳನ್ನು ನಾವು ಕಬ್ಬಿನ ಬೇರುಗಳಿಗೆ ಕೊಡುವುದೇ ಡ್ರೆಂಚಿಂಗ್. ಇದನ್ನು ತಾವು ಸ್ಪ್ರೇ ಪಂಪದ ಮುಖಾಂತರ ಮಾಡಬಹುದು. ಸ್ಪ್ರೇ ಪಂಪ್ ಇರುತ್ತಲ್ಲ, ಅದರಲ್ಲಿ ನೋಜಲ್ ಇರುತ್ತಲ್ಲ, ಮುಂದಿನ ನೋಜಲು, ಅದನ್ನು ತೆಗೆದು ತಾವು ಡ್ರೆಂಚಿಂಗ್ ಅನ್ನ ಮಾಡಬಹುದು. ಈ ತರಹ ಡ್ರೆಂಚಿಂಗ್ ಮಾಡಿದ್ರೆ ಏನ್ ನಮಗೆ ಲಾಭ ಆಗತ್ತೆ. ಈಗ ಕಬ್ಬಿನ ಸಸಿಗಳನ್ನು ನಾವು ಹಚ್ತೀವಿ, ಆವಾಗ ಕಬ್ಬಿನ ಸಸಿಗಳ ಬೇರುಗಳ ಬೆಳವಣಿಗೆ ಅಷ್ಟು ಆಗಿರುವುದಿಲ್ಲ. ಆ ಬೇರುಗಳ ಬೆಳವಣಿಗೆ ಸಲುವಾಗಿ ಹಾಗೂ ಕಬ್ಬಿಗೆ ಅವಶ್ಯಕವಾಗಿರುವ ಎಲ್ಲ ಪೋಷಕಾಂಶಗಳು ಕೊಡುವ ಸಲುವಾಗಿ ನಾವು ಡ್ರೆಂಚಿಂಗ್ ಅನ್ನ ಮಾಡಬೇಕು. ನಾವು ಯಾವಾಗ ಕಬ್ಬು ಸಸಿಗಳನ್ನು ಹಚ್ತೀವಿ ಆವಾಗ ಅದರ ಬೇರುಗಳ ವಲಯ ಅಂತ ಹೇಳ್ತೀವಿ, ರೂಟ್ ಝೋನ್ ಏರಿಯಾ ಅಂತ ಹೇಳ್ತೀವಿ, ಅದು ಸಣ್ಣದಾಗಿರುತ್ತೆ. ಡ್ರೆಂಚಿಂಗ್ ಮಾಡಿದ ಮೇಲೆ ಅಲ್ಲಿ ನಾವು ಹ್ಯೂಮಿಕ್ ಆಸಿಡ್ ಕೊಡ್ತೀವಿ, ರಸಗೊಬ್ಬರಗಳನ್ನ ಕೊಡ್ತೀವಿ, ಈ ತರಹ ಎಲ್ಲ ಪ್ರಕಾರದ ಟಾನಿಕ್ ಅನ್ನ ಅದಕ್ಕೆ ನಾವು ಕೊಡ್ತೀವಿ. ಆವಾಗ ಬೇರುಗಳ ಬೆಳವಣಿಗೆ ತುಂಬಾನೇ ಫಾಸ್ಟ್ ಆಗಿ ಆಗತ್ತೆ ಹಾಗೂ ಕಬ್ಬಿಗೆ ಬೇಕಾಗುವ ಎಲ್ಲ ರಸಗೊಬ್ಬರಗಳು ಎಲ್ಲ ಟಾನಿಕ್ಗಳು ನಾವು ಅದಕ್ಕೆ ಕೊಡ್ತೀವಿ. ಈ ತರಹ ಮಾಡುವುದರಿಂದ ಕಬ್ಬಿನಲ್ಲಿ ತುಂಬಾನೇ ಚೆನ್ನಾಗಿ ಬೆಳವಣಿಗೆ ಆಗತ್ತೆ. ಈಗ ಕಬ್ಬಿನಲ್ಲಿ ಮೊದಲನೇ ಡ್ರೆಂಚಿಂಗ್ ಯಾವುದು ಮಾಡಬೇಕು, ಇದರ ಕಂಪ್ಲೀಟ್ ಡೀಟೇಲ್ ನಿಮಗೆ ಈ ವಿಡಿಯೋದಲ್ಲಿ ಸಿಗತ್ತೆ. ಆಮೇಲೆ ಕಬ್ಬಿನಲ್ಲಿ ಮರಿಗಳ ಸಂಖ್ಯೆಯನ್ನು ಹೆಚ್ಚು ಮಾಡಲು ಯಾವ ಡ್ರೆಂಚಿಂಗ್ ಮಾಡಬೇಕು, ಇದರ ಕಂಪ್ಲೀಟ್ ಡೀಟೇಲ್ ನಿಮಗೆ ಈ ವಿಡಿಯೋದಲ್ಲಿ ಸಿಗತ್ತೆ. ಕಬ್ಬು ಕೃಷಿಯಲ್ಲಿ ಈ 2 ಡ್ರೆಂಚಿಂಗ್ಗಳು ತುಂಬಾನೇ ಇಂಪಾರ್ಟೆಂಟು. ಅದರ ಸಲುವಾಗಿ ತಾವು ಕಬ್ಬಿನಲ್ಲಿ ಆರಂಭದಿಂದಲೇ ಬೆಳವಣಿಗೆ ಬಯಸಿದ್ದಲ್ಲಿ ತಾವು ಈ 2 ಡ್ರೆಂಚಿಂಗ್ ಅನ್ನ ತಾವು ಮಾಡಲೇಬೇಕು. ಇದರಿಂದ ತುಂಬಾನೇ ಚೆನ್ನಾಗಿ ಕಬ್ಬಿನಲ್ಲಿ ಗ್ರೋತ್ ಆಗತ್ತೆ. ಡ್ರೆಂಚಿಂಗ್ ದಲ್ಲಿ ತಾವು ರಸಗೊಬ್ಬರಗಳನ್ನ ಬಳಸಬಹುದು. ಆ ರಸಗೊಬ್ಬರದಲ್ಲಿ ತಾವು ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್, ಈ ರಸಗೊಬ್ಬರಗಳನ್ನು ಮಾತ್ರ ಬಳಸಬೇಕು. ಇದರಿಂದ ತಮಗೆ ರಿಸಲ್ಟು ಚೆನ್ನಾಗಿ ಬರುತ್ತೆ. ಅದರಲ್ಲಿ ತಾವು ಹ್ಯೂಮಿಕ್ ಆಸಿಡ್ ಬಳಸಬಹುದು, ಸೀವೀಡ್ ಎಕ್ಸ್ಟ್ರಾಕ್ಟ್ ಬಳಸಬಹುದು. ಈ ತರಹ ಎಲ್ಲ ಪ್ರಕಾರದ ಟಾನಿಕ್ ಅನ್ನು ಸಹ ತಾವು ಡ್ರೆಂಚಿಂಗ್ ಅಲ್ಲಿ ಬಳಸಬಹುದು. ತಾವು ಡ್ರೆಂಚಿಂಗ್ ಮಾಡಿದರೆ ತುಂಬಾನೇ ಚೆನ್ನಾಗಿ ಕಬ್ಬು ಕೃಷಿಯಲ್ಲಿ ಇಳುವರಿಯು ಬರುತ್ತೆ. ತಮ್ಮ ಪ್ಲಾಟ್ ನಲ್ಲಿ ಏನ್ ಮಾಡಿ, ತಾವು ಪ್ಲಾಟ್ ನಲ್ಲಿ 2 ಭಾಗವನ್ನು ಮಾಡಿ. ಒಂದು ಭಾಗದಲ್ಲಿ ತಾವು ಡ್ರೆಂಚಿಂಗ್ ಅನ್ನ ಯೂಸ್ ಮಾಡಿ, ಇನ್ನೊಂದು ಭಾಗದಲ್ಲಿ ಡ್ರೆಂಚಿಂಗ್ ಅನ್ನ ಯೂಸ್ ಮಾಡಬೇಡಿ. ಆವಾಗ 2 ಡ್ರೆಂಚಿಂಗ್ ಅನ್ನು ಮಾಡಿದ ಕೂಡಲೇ ತಮಗೆ ಆ ಕಬ್ಬು ಕೃಷಿಯಲ್ಲಿ ಯಾವ ತರ ಬೆಳವಣಿಗೆ ಆಗುತ್ತೆ ಅದರ ರಿಸಲ್ಟ್ ತಮಗೆ ಗೊತ್ತಾಗ್ಬಿಡುತ್ತೆ. ಅದರ ಸಲುವಾಗಿ ಡ್ರೆಂಚಿಂಗ್ ಮಾಡುವುದು ತುಂಬಾನೇ ಇಂಪಾರ್ಟೆಂಟು. ಈಗ ಭೇಟಿಯಾಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಧನ್ಯವಾದಗಳು.